ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಕಂಪನಿಯ ಒಂದು ಲ್ಯಾಪ್ಟಾಪ್ ಇರುವಂಥದ್ದು. ಇನ್ಫಿನಿಕ್ಸ್ ಇನ್ಬುಕ್ X1 ಸ್ಲಿಮ್ ಅಂತ ಒಂದು ಮಾಡೆಲ್ನ ಹೆಸರು ಆಯಿತಾ. ಈ ಒಂದು ಲ್ಯಾಪ್ಟಾಪ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಈ ಒಂದು ಲ್ಯಾಪ್ಟಾಪ್ ಕೇವಲ 30,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಬ್ಯಾಂಕ್ ಆಫರ್ ಎಲ್ಲ ಹೋಗ್ಬಿಟ್ಟು ಇದನ್ನು ಕೇವಲ 28,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಇದಕ್ಕಿಂತ ಸ್ಲಿಮ್ ಆಗಿರುವಂಥ, ಇದಕ್ಕಿಂತ ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಲ್ಯಾಪ್ಟಾಪ್ ಪರ್ಸ್ನಲಿ ನನಗಂತೂ ಒಂದು ಪ್ರೈಸ್ನಲ್ಲಿ ಸಿಗುತ್ತೆ ಅಂತ ಅನ್ಸಲ್ಲ ಆಯ್ತು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈ ಒಂದು ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲವಾಗಿ ಈ ಒಂದು ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಗಮನಿಸ್ತಾ ಇದ್ರೆ ಒಂದು ಲ್ಯಾಪ್ಟಾಪ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಒಂದು ಲ್ಯಾಪ್ಟಾಪ್ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಹೆವಿ ಅಂದರೆ ಹೆವಿ ಸ್ಲಿಮ್ ಆಗಿರುವಂಥ ಲ್ಯಾಪ್ಟಾಪ್. ಇಷ್ಟೊಂದು ಲೈಟ್ ವೆಯ್ಟನ್ನು ಈ ಒಂದು ಪ್ರೈಸ್ ರೇಂಜಿಗೆ, ಇಷ್ಟೊಂದು ಸ್ಲಿಮ್ನೆಸ್ಸನ್ನು ಈ ಒಂದು ಪ್ರೈಸ್ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಈ ಒಂದು ಲ್ಯಾಪ್ಟಾಪ್ನ ಕೆಳಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಜೊತೆಗೆ ಒಂದು 65 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು ಕೊನೆಯದಾಗಿ USB ಟೈಪ್ ಸಿ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇರುವಂಥದ್ದು. ಈ ಮುಖಾಂತರ ನಿಮ್ಮ ಫೋನ್ನ ಕೂಡ ಈ ಒಂದು ಚಾರ್ಜರ್ನ ಮುಖಾಂತರ ಚಾರ್ಜ್ ಮಾಡ್ಬೋದು. ಲ್ಯಾಪ್ಟಾಪನ್ನು ಅದರಲ್ಲೇ ಮಾಡ್ಬೋದು, ಫೋನ್ನ ಕೂಡ ಅದರಲ್ಲೇ ನೀವು ಚಾರ್ಜ್ ಮಾಡ್ಬೋದು. ಕ್ರೇಜಿ ವಿಷಯ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಒಂದು ಲ್ಯಾಪ್ಟಾಪಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇತ್ತು. ಹೆವಿ ಪ್ರೀಮಿಯಂ ಫೀಲನ್ನು ಕೊಡುವಂಥ ಲ್ಯಾಪ್ಟಾಪ್. ಈ ಒಂದು ಪ್ರೈಸ್ ರೇಂಜ್ ಹೇಳಿದ್ನಾಗಲೇ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಒಳ್ಳೆ ಬಿಲ್ಡ್ ನಂಗೆ ಅನ್ನಿಸ್ತಂಗೆ ಈ ಒಂದು ಪ್ರೈಸ್ ಅದಕ್ಕೆ ಸಿಗಲ್ಲ. ಈ ಒಂದು ಲ್ಯಾಪ್ಟಾಪ್ 14.8 mm ನ ಥಿಕ್ನೆಸ್ ಅನ್ನು ಹೊಂದಿರುವಂಥದ್ದು ಮತ್ತು 1.25 kg ವೆಯ್ಟ್ ಇದೆ. ಲಿಟ್ರಲಿ ಆಪಲ್ ಮ್ಯಾಕ್ಬುಕ್ ಏರ್ಗೆ, ಲೇಟೆಸ್ಟ್ ಮ್ಯಾಕ್ಬುಕ್ ಏರ್ ಇದೆ ಅಲ್ವಾ, ಅದಕ್ಕಿಂತ ಲೈಟ್ ವೆಯ್ಟ್, ಅದಕ್ಕಿಂತ ತಿನ್ನಾಗಿರುವಂಥ ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಒಂದು ಪ್ರೈಸ್ ರೇಂಜಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಲ್ಯಾಪ್ಟಾಪ್ ಕಂಪ್ಲೀಟ್ಲಿ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥ ಲ್ಯಾಪ್ಟಾಪ್. ಈ ಒಂದು ಪ್ರೈಸ್ ರೇಂಜಿಗೆ ಕ್ರೇಜಿ ವಿಷಯ. ಮತ್ತು ಕೆಳಗಡೆ ಹಿಂಜ್ ಕೊಟ್ಟಿದ್ದಾರೆ ಆಯಿತಾ. ಸೊ ಏರ್ ಫ್ಲೋಗೆ ತುಂಬ ಯೂಸ್ ಆಗುತ್ತೆ, ಗಾಳಿ ಆಡುತ್ತೆ ತುಂಬ ಚೆನ್ನಾಗಿ. ಮತ್ತು ಕೀಬೋರ್ಡ್ನ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಆ ಕ್ಲಿಕ್ಕಿ ಫೀಲ್ ಒಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು. ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೊಂದಿಲ್ಲ ಅಂತೀನಿ, ಬಟ್ ಬ್ಯಾಕ್ ಲೈಟ್ ಕೊಟ್ಟಿದ್ದಾರೆ ಒಂದು ಪ್ರೈಸ್ ರೇಂಜಿಗೆ, ಅದೇ ಒಂದು ಖುಷಿ ವಿಷಯ. ಮತ್ತು ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ನೋಡೋದಕ್ಕೆ ಇದು ಪವರ್ ಬಟನ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ರೀತಿ ಕಾಣುತ್ತೆ, ಅದೇ ನಾರ್ಮಲ್ ಬಟನ್ ಅದು. ಮತ್ತು ಈ ಒಂದು ಮಲ್ಟಿ ಟಚ್ ಏರಿಯಾ ಇದೆ ಅಲ್ವಾ, ಸೊ ಇದು ಕೂಡ ಒಂದು ಲೆವೆಲಿಗೆ ಸ್ಮೂತ್ ಅಂದ್ರೆ ಕ್ರೇಜಿ ಏನಂತಾನಲ್ಲ, ಒಟ್ಟಿಗೆ ಒಂದು ಟಚ್ ಪ್ಯಾಡ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ. ಇನ್ನು ಡಿಸ್ಪ್ಲೇ ಕಡೆಗೆ ಬಂತು ಅಂತ ಅಂದರೆ ಬೆಜಲ್ ಒಂದು ಲೆವೆಲಿಗೆ ಕಡಿಮೆ ಇದೆ. ಫ್ರಂಟಲ್ಲಿ ನಿಮಗೆ ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತು 2 ಫ್ಲ್ಯಾಶ್ ಲೈಟ್ ಕೂಡ ಕೊಟ್ಟಿರುವಂಥದ್ದು, ಸೂಪರ್ ವಿಷಯ. ಯೂಶಲಿ ಇನ್ಫಿನಿಕ್ಸ್ ಅವರು ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಕೂಡ ಫ್ರಂಟ್ ಫ್ಲ್ಯಾಶ್ ಕೊಡ್ತಾರೆ. ಇದೀಗ ಅವರ ಲ್ಯಾಪ್ಟಾಪಲ್ಲೂ ಕೂಡ ಫ್ರಂಟಲ್ಲಿ ಫ್ಲ್ಯಾಶ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನಂಗಂತೂ ಕ್ರೇಜಿ ಇಂಪ್ರೆಸ್ ಮಾಡ್ತೀವಿ. ಒಂದು ಪ್ರೈಸ್ ಇದಕ್ಕಿಂತ ಒಳ್ಳೆ ಬಿಲ್ಡ್ ನಂಗೆ ಅನ್ನಿಸ್ತಂಗೆ ಸಿಗುತ್ತೆ ಅಂತ ಅನ್ಸಲ್ಲ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಲ್ಯಾಪ್ಟಾಪ್ನ ಎಡಭಾಗದಲ್ಲಿ ಒಂದು USB ಟೈಪ್ ಸಿ ಪೋರ್ಟ್ ಇದೆ. ಅದರಲ್ಲಿ ನೀವು ಚಾರ್ಜ್ ಕೂಡ ಮಾಡ್ಬೋದು, USB ರೀತಿಯಲ್ಲೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು USB ಟೈಪ್ ಎ ಪೋರ್ಟ್ ಇದೆ ಮತ್ತು ಫುಲ್ ಸೈಜ್ HDMI ಪೋರ್ಟ್ ಕೂಡ ಇರುವಂಥದ್ದು. ಇನ್ನು ಬಲಭಾಗ ಬಂತು ಅಂತಂದರೆ ಮೈಕ್ರೋ SD ಕಾರ್ಡ್ ಸ್ಲಾಟ್ ಇದೆ, ಒಂದು USB ಟೈಪ್ ಸಿ ಪೋರ್ಟ್ ಇರುವಂಥದ್ದು, 3.5 ಹೆಡ್ಫೋನ್ ಜಾಕ್ಸ್ ಇದೆ, ಮತ್ತೊಂದು ಟೈಪ್ ಎ ಪೋರ್ಟ್ ಇರುವಂಥದ್ದು, ಮತ್ತೊಂದು ಕೆನ್ಸಿಂಗ್ಟನ್ ಲಾಕನ್ನು ಕೂಡ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆ ಪೋರ್ಟ್ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಲ್ಯಾಪ್ಟಾಪಲ್ಲಿ 14 ಇಂಚಿನ ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇದೆ. ಈ ಒಂದು ಡಿಸ್ಪ್ಲೇ 300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಅನ್ನು ಹೊಂದಿರುವಂಥದ್ದು ಮತ್ತು 100% sRGB ಕಲರ್ ಗಾಮೆಟ್ನ ಹೊಂದಿರುವಂಥದ್ದು. ಡಿಸ್ಪ್ಲೇ ನಂಗೆ ಅನ್ನಿಸ್ತಂಗೆ ಒಂದು ಪ್ರೈಸ್ಗೆ ಬೆಂಕಿ ಇದೆ, ಹೆವಿ ಇಂಪ್ರೆಸ್ ಮಾಡ್ತು. ಕ್ರೇಜಿ ಬ್ರೈಟ್ನೆಸ್ ಅನ್ನಲ್ಲ, ಒಟ್ಟಿಗೆ ಲ್ಯಾಪ್ಟಾಪ್ ಲೆವೆಲ್ಗೆ ಈ ಬ್ರೈಟ್ನೆಸ್ ಸಾಕು. ನನಗಂತೂ ಕಲರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಡಿಸ್ಪ್ಲೇ ತುಂಬ ಇಂಪ್ರೆಸ್ ಮಾಡ್ತೀವಿ ಒಂದು ಬೆಲೆಗೆ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಇವರು ನನಗೆ ಕಳಿಸಿರುವಂಥದ್ದು i3 10th ಜನರೇಷನ್ ಪ್ರೋಸೆಸರ್ನ ಹೊಂದಿರುವಂಥ ಲ್ಯಾಪ್ಟಾಪ್. i3 11th ಜನರೇಷನ್ ಕೂಡ ಇದೆ, ಬಟ್ ಈ ಒಂದು ಬೆಲೆಗೆ 10th ಜನರೇಷನ್ ಅಂದರೂ ಕೂಡ ನಂಗೆ ಅನ್ನಿಸ್ತಂಗೆ ಓಕೆ ಅನ್ನಿಸ್ತು. ಈ ಒಂದು i3ಯಲ್ಲಿ 2 ಸ್ಟೋರೇಜ್ ವೇರಿಯಂಟ್ ಇದೆ, 256 GB ಮತ್ತು 512 GB. ಈ 256 GB ವೇರಿಯಂಟಿಗೆ ನಿಮಗೆ ಆಗಲೇ ಹೇಳ್ದಂಗೆ 28,000 ರೂಪಾಯಿ ಆಗುತ್ತೆ. ಒಳ್ಳೆ ಪ್ರೈಸ್ ನಂಗೆ ಅನ್ನಿಸ್ತಂಗೆ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಸ್ಟೋರೇಜ್ ಬಂದ್ಬಿಟ್ಟು NVMe PCIe 3 2.0 SSD ಆಗಿದೆ, ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಆಯಿತಾ. ಸೊ 8 GB ರ್ಯಾಮು ನಿಮಗೆ i3ಯಲ್ಲಿ ಕೇವಲ 8 GB ರ್ಯಾಮ್ ಸಿಗುತ್ತೆ. ನೀವು i5 ವೇರಿಯಂಟ್ ಕೂಡ ಇದೆ, ಅದರಲ್ಲಿ ನಿಮಗೆ 8 GB ಇದೆ, 16 GB ಇದೆ. ಜೊತೆಗೆ i7 ವೇರಿಯಂಟ್ ಕೂಡ ಇರುವಂಥದ್ದು. i7ಅಲ್ಲಿ ಕೇವಲ 16 GB ರ್ಯಾಮ್ ವೇರಿಯಂಟ್ ಸಿಗ್ತಾ ಇರುವಂಥದ್ದು. ಪರ್ಸ್ನಲಿ ನಾನು ಪ್ರಿಫರ್ ಮಾಡೋದಾದರೆ, ನಿಮ್ಮ ಹತ್ರ ಸ್ವಲ್ಪ ಬಡ್ಜೆಟ್ ಇದ್ದರೆ ಅಟ್ಲೀಸ್ಟ್ i5 ವೇರಿಯಂಟನ್ನು ತಗೊಳ್ಳಿ ಆಯಿತಾ.
ಸೊ ಒಟ್ಟಿಗೆ ನನಗೆ ಈ ಒಂದು ಪ್ರೈಸೊಂದಿಗೆ ಇವ್ರು ನೀಡ್ತಿರುವಂಥ ಸ್ಪೆಸಿಫಿಕೇಶನ್, ಬೇಸಿಕ್ ಸ್ಪೆಸಿಫಿಕೇಶನ್ ತುಂಬ ಇಂಪ್ರೆಸ್ ಮಾಡ್ತು. ಈ ಒಂದು ಲ್ಯಾಪ್ಟಾಪ್ ವಿಂಡೋಸ್ 11 ಜೊತೆಗೆ ಬರ್ತಾ ಇರುವಂಥದ್ದು ಆಯಿತು, ತುಂಬ ಸ್ಟೇಬಲ್ ಆಗಿದೆ. ನಾನು ಈ ಒಂದು ಇನ್ಫಿನಿಕ್ಸ್ ಇನ್ನೊಂದು ಲ್ಯಾಪ್ಟಾಪ್ ಮುಂಚೆ ಈಗ ಒಂದು 6 ತಿಂಗಳು ಮುಂಚೆ ಲಾಂಚ್ ಆಗಿತ್ತು, ಒಂದು ಲ್ಯಾಪ್ಟಾಪ್ನ ಸುಮಾರು ಒಂದು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಆ ಲ್ಯಾಪ್ಟಾಪ್ ಇದುವರೆಗೂ ಕೂಡ ಏನೂ ತೊಂದರೆ ಕೊಟ್ಟಿಲ್ಲ. OS ತುಂಬ ಸ್ಟೇಬಲ್ ಆಗಿದೆ, ಎಲ್ಲೂ ಕೂಡ ಅಷ್ಟೊಂದು ಲ್ಯಾಗ್ ಆಗುತ್ತೆ ಅನ್ಸಲ್ಲ. ಈ ಒಂದು ಲ್ಯಾಪ್ಟಾಪ್ ಹೆವಿ ಪವರ್ಫುಲ್ ಆಗಿರೋ ಲ್ಯಾಪ್ಟಾಪ್. i3 10th ಜನರೇಷನ್ ಅಂತಂದರೆ ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ, ಹೆವಿ ಗೇಮ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಆಯಿತಾ. ಒಂದು ಬೇಸಿಕ್ ಕೆಲಸಗಳಿಗೆ, ವರ್ಲ್ಡು, ಆಫೀಸು, ಕೆಲವೊಂದು ಆಫೀಸ್ ಕೆಲಸವನ್ನು, ಮನೆ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ, ಕೋಡಿಂಗ್ ಮಾಡೋದಕ್ಕೆಲ್ಲ, ಬೇಸಿಕ್ ಇದಕ್ಕೆಲ್ಲ ಏನು ತೊಂದರೆ ಆಗೋದಿಲ್ಲ, ಮೂವಿ ನೋಡೋದಕ್ಕೆ. ಸೊ ಈ ಕೆಲಸವನ್ನೆಲ್ಲ ಆರಾಮಾಗಿ ಮಾಡ್ಕೊಬೋದು. ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆಯಿತಾ. ಸೊ ಇದನ್ನು ಬಿಟ್ಟರೆ ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.1 ಕೂಡ ಇರುವಂಥದ್ದು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇಷ್ಟ ಆಯಿತು. ಈ ಕಡೆ ಇಲ್ಲಿ ನೋಡಿ, ಇಲ್ಲೊಂದು ಸ್ಪೀಕರ್ ಇದೆ ಮತ್ತು ಈ ಕಡೆ ಒಂದು ಸ್ಪೀಕರ್ ಇದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ ಅನ್ನಿಸ್ತು ನನಗೆ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ವೆಬ್ ಕ್ಯಾಮ್ರಾ ಅಷ್ಟೊಂದು ಒಳ್ಳೆ ಕ್ಲಾರಿಟಿ ಅಂತ ಅನಿಸಿಲ್ಲ. ಫ್ಲ್ಯಾಶನ್ನು ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಕ್ಲಾರಿಟಿ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಲ್ಲ. ಓಕೆ, ಅಷ್ಟಕ್ಕಷ್ಟೇ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಾರೆ, ಈ ಒಂದು ಲ್ಯಾಪ್ಟಾಪಲ್ಲಿ 50 ವ್ಯಾಟ್ ಅವರ್ನ ಬ್ಯಾಟ್ರಿ ಇರುವಂಥದ್ದು ಮತ್ತು ಆಗಲೇ ನನಗೆ ಬಾಕ್ಸ್ ಒಳಗೆ 65 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ಸುಮಾರು 11 ಗಂಟೆಗಳ ನೀವು ವಿಡಿಯೋ ಪ್ಲೇ ಬ್ಯಾಕನ್ನು ಮಾಡ್ಬೋದು. ಸೊ 11 ಗಂಟೆ ಅಂದರೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪನೇ. ಮತ್ತು ಈ ಒಂದು ಲ್ಯಾಪ್ಟಾಪ್ನ ಫುಲ್ ಚಾರ್ಜ್ ಮಾಡೋದಕ್ಕೆ ಒಂದು ಚಾರ್ಜರ್ ಮುಖಾಂತರ 90 ನಿಮಿಷ ಅಂದರೆ 1.5 ಗಂಟೆ ಟೈಮ್ ತೊಗೊಳುತ್ತೆ. ನಾಟ್ ಬ್ಯಾಡ್ ಅಂತೀನಿ. ಮತ್ತು ಈ ಒಂದು ಲ್ಯಾಪ್ಟಾಪ್ನ ಫ್ಯಾನು ಸೊ ಅಷ್ಟೊಂದು ಜೋರಾಗೇನು ಕೇಳಲ್ಲ, ಸೌಂಡು ತುಂಬ ಸೈಲೆಂಟ್ ಆಗಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಸೊ ಇದಿಷ್ಟು ಒಂದು ಲ್ಯಾಪ್ಟಾಪ್ನ ಮೇನ್ ಫೀಚರ್ಸ್. ನೀವು ಆದರೆ ಕೇಳ್ಬೋದು ಈ ಒಂದು ಲ್ಯಾಪ್ಟಾಪನ್ನು ಈ ಒಂದು ಪ್ರೈಸೊಂದಿಗೆ ಪರ್ಚೇಸ್ ಮಾಡ್ಬೋದು ಅಂತ. ಪರ್ಸ್ನಲಿ ನಾನು ಈ ಒಂದು ಲ್ಯಾಪ್ಟಾಪನ್ನು ಸುಮಾರು ಒಂದು 2 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ನನಗಂತೂ ಸಖತ್ ಇಂಪ್ರೆಸ್ ಮಾಡಿದೆ. ಈ ಒಂದು ಫಾರ್ಮ್ ಫ್ಯಾಕ್ಟರ್ ಲಿಟ್ರಲಿ ಎಷ್ಟು ತಿನ್ನಾಗಿದೆ, ಎಷ್ಟು ಲೈಟ್ ವೇಟ್ ಇದೆ ಅಂತ ಅಂದರೆ ನೋಡಿದ್ರೆ ಯಾರು ಕೂಡ ತುಂಬ ಕಡಿಮೆ ಬೆಲೆ ಲ್ಯಾಪ್ಟಾಪ್ ಅಂತ ಅನ್ನಲ್ಲ. ಮತ್ತು ತುಂಬ ಸ್ಮೂತ್ ಆಗಿರುವಂಥ ಈ ಒಂದು ಬೆಲೆಗೆ ಇವ್ರು ನೀಡ್ತಿರೋ ಒಂದು ಸ್ಪೆಸಿಫಿಕೇಶನ್ ಇಂಪ್ರೆಸಿವ್ ಆಗಿದೆ, ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಮತ್ತು ಸರ್ವಿಸ್ ಸೆಂಟ್ರಿಗೆ ನೀವು ಹೋಗಬೇಕು ಅನ್ನೋ ಅವಶ್ಯಕತೆ, ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಮನೆಗೆ ಬಂದು ಸರ್ವಿಸ್ ಮಾಡಿಕೊಟ್ಟು ಹೋಗ್ತಾರೆ ಇನ್ಫಿನಿಕ್ಸ್ ಅವರು. ಸೊ ಬೇಜಾನ್ ಸರ್ವಿಸ್ ಸೆಂಟರ್ ಇದೆ, ಇನ್ಫಿನಿಕ್ಸ್ ಮೊಬೈಲ್ ಇದೆ ಅಲ್ವಾ, ಸೊ ಅದೇ ಸೇಮ್ ಸರ್ವಿಸ್ ಸೆಂಟರ್. ಒಟ್ಟಿಗೆ ನೀವು ಅಲ್ಲಿಗೆ ತೊಗೊಂಡೋಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ಮನೆಗೆ ಬಂದು ಏನಾದ್ರು ಪ್ರಾಬ್ಲಮ್ ಇದೆ ರಿಪೇರ್ ಮಾಡಿಕೊಟ್ಟು ಹೋಗ್ತಾರೆ. ಸೊ ಅದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ನನಗೆ. ಸೊ ನಾನು ಆಗಲೇ ಹೇಳ್ದಂಗೆ ಒಂದು ಇನ್ಫಿನಿಕ್ಸ್ ಲ್ಯಾಪ್ಟಾಪನ್ನು ಸುಮಾರು ಒಂದು 6 ತಿಂಗಳಿಂದ ಇಲ್ಲೇ ಇದೆ. ಸೊ 6 ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ನಾನು ಯೂಸ್ ಮಾಡ್ದಂಗೆ ರಿಲೇಬಲ್ ಆಗಿದೆ ಆಯಿತಾ, ಸ್ಟೇಬಲ್ ಆಗಿರುವಂಥದ್ದು. ಸೊ ನಾವು ಕೊಡೋ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅನ್ನಿಸ್ತು. ನಾನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ. ಬಟ್ ನನಗಂತೂ ಎಕ್ಸ್ಪೀರಿಯನ್ಸ್ 2 ಲ್ಯಾಪ್ಟಾಪಲ್ಲಿ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಸೊ 28,000 ರೂಪಾಯಿ ಕಣ್ಣು ಮುಚ್ಕೊಂಡು ನೀವು ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಒಂದು ಲ್ಯಾಪ್ಟಾಪ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ಆಯಿತಾ. ನಿಮಗೆ ಇದ್ರ ಬಗ್ಗೆ ಏನು ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನಲ್ಲಿ.